ಎಲ್ಲರಿಗೂ ನಮಸ್ಕಾರ. ನಾನು ಈ ಒಂದು ವಾರದಿಂದ ಒಂದು ವಿಡಿಯೋವನ್ನು ಮಾಡಬೇಕು ಅಂತಿದ್ದೆ, ಸಾಧ್ಯವಾಗಿಲ್ಲ. ಅದಕ್ಕಾಗಿ ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ. ನಾನು ಈಗ ಹೇಳಲಿಕ್ಕೆ ಹೊರಟಿದ್ದು, ಈಗಾಗಲೇ ನಾನು ಸೊಪ್ಪಿನ ಬೆಟ್ಟದ ಬಗ್ಗೆ ಪೀಠಿಕೆಯನ್ನು ಅಂದರೆ ಇತಿಹಾಸವನ್ನು ನಿಮಗೆ ಹೇಳಿದ್ದೆ. 150 ವರ್ಷಗಳ ಇತಿಹಾಸ ಅದಕ್ಕಿದೆ. ಅದರ ನಂತರ ಯಾವಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಕರ್ನಾಟಕ ಸರ್ಕಾರ ಏನು ಬಂತೋ, ರಾಜ್ಯಗಳ ಒಕ್ಕೂಟ ಆಯಿತು. ಅದರ ನಂತರ ಕರ್ನಾಟಕ ಸರ್ಕಾರಕ್ಕೆ ಎಲ್ಲ ಅಧಿಕಾರಿಗಳನ್ನು ಕಾಯ್ದೆಯನ್ನು ಮಾಡತಕ್ಕಂಥದ್ದು ಮತ್ತು ರಾಜ್ಯವನ್ನು ಆಡಳಿತದ ಚುಕ್ಕಾಣಿ ಸಿಕ್ಕಿದ ನಂತರ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಅಂತ ಹೇಳಿ 1963ರಲ್ಲಿ ಜಾರಿಗೆ ಬಂತು. ಈ ಒಂದು ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಈ ಪ್ರಿವಿಲೇಜಸ್, ಸ್ಪೆಷಲ್ ಸವಲತ್ತುಗಳು ಅಂತ ಹೇಳ್ತಾರೆ ಅದಕ್ಕೆ, ಅಂಥದ್ದು ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ನಲ್ಲಿ ಕಲಂ 32 ಮತ್ತು 33ರಲ್ಲಿ ವಿವರಣೆ ಕೊಡಲಾಗಿದೆ. ಆ ಸೆಕ್ಷನ್ನಲ್ಲಿ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಅಂತ ಹೇಳಿ ಒಂದು ನಮೂದು ಮಾಡಿದ್ದಾರೆ. ಫಾರೆಸ್ಟ್ಗಳಲ್ಲಿ ರಿಸರ್ವ್ ಫಾರೆಸ್ಟು, ಡಿಸ್ಟ್ರಿಕ್ಟ್ ಫಾರೆಸ್ಟು ಇತ್ಯಾದಿಗಳನ್ನು ಹೇಳಿದ್ದಾರೆ. ನಂತರ ಈ ಸೆಕ್ಷನ್ 32ರಲ್ಲಿ ಈ ಒಂದು ಡಿಸ್ಟ್ರಿಕ್ಟ್ ಫಾರೆಸ್ಟ್ನಲ್ಲಿ, ಪ್ರೊಟೆಕ್ಟೆಡ್ ಫಾರೆಸ್ಟ್ನಲ್ಲಿ ಸವಲತ್ತುಗಳನ್ನು ಯಾವ ರೀತಿ ರೈತರಿಗೆ ಕೊಡಬೇಕು ಹೇಳುವಂಥ ವಿಷಯವನ್ನು ಹೇಳಲಾಗಿದೆ. 33ನೇ ಸೆಕ್ಷನ್ನಲ್ಲಿ, ಕಲಂನಲ್ಲಿ ಏನು ಹೇಳಲಾಗಿದೆ ಅಂದರೆ, ಸರ್ಕಾರಕ್ಕೆ ವಿಶೇಷವಾದಂಥ ರೂಲ್ಸ್ಗಳನ್ನು ಫ್ರೇಮ್ ಮಾಡುವುದಕ್ಕೆ ಅವಕಾಶಗಳನ್ನು ಕೊಡಲಾಗಿದೆ. ನಾನು ತಮ್ಮ ಮುಂದೆ ಈ ಪುಸ್ತಕಗಳನ್ನು ತೋರಿಸ್ತಾ ಇದ್ದೇನೆ. ಕರ್ನಾಟಕ ಫಾರೆಸ್ಟ್ ಆ್ಯಕ್ಟು 1963, ಇದರೊಳಗೆ 4ನೇ ಅಧ್ಯಾಯ, ಅದರೊಳಗೆ ಕಲಂ 32 ಮತ್ತು 33ನೇದಿದೆ. ಅದನ್ನೇ ನಾನು ಓದಿ ನಿಮಗೆ ಹೇಳ್ತಾ ಇದ್ದಿದ್ದು, ಅದರ ತಿಳುವಳಿಕೆಯನ್ನು ನಾನು ಕೊಡಲಿಕ್ಕೆ ಹೊರಟಿದ್ದು. ಈ ಒಂದು ಕಲಂ 33ರನ್ವಯ ಕರ್ನಾಟಕ ಸರ್ಕಾರ ರೂಲ್ಸ್ಗಳನ್ನು ಫ್ರೇಮ್ ಮಾಡಿದೆ. ಇದು ಸಹಿತ ಕಾಯ್ದೆಯ ಚೌಕಟ್ಟಿನಲ್ಲಿ ಆಗ್ತಕ್ಕಂಥದ್ದು. ಈ ರೂಲ್ಸ್ಗಳೇ ಎಲ್ಲ ಅಧಿಕಾರಿಗಳು ಫಾಲೋ ಮಾಡ್ತಕ್ಕಂಥದ್ದು. ಇದಕ್ಕೂ ಸಹಿತ ಸರ್ಕಾರದ ಮಾನ್ಯತೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಕರ್ನಾಟಕ ಫಾರೆಸ್ಟ್ ರೂಲ್ಸ್ನಲ್ಲಿ ಕಲಂ 131 ಎದಿಂದ ಎಫ್ ವರೆಗೆ ಇದೆ. ಎದಿಂದ ಎಫ್ನಲ್ಲಿ ಹೇಳುವಂಥದ್ದು 131 ಎಫ್ನಲ್ಲಿ ಪ್ರಿವಿಲೇಜಸ್ ಓಪನ್ ಟು ದ ಗಾರ್ಡನ್ಸ್ ಇನ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಸೈನ್ ಟು ದೆಮ್ ಆಸ್ ಬೆಟ್ಟಾಸ್ ಅಂತೇಳಿ ಹೇಳಲಾಗಿದೆ. ಅಂದರೆ ಒಂದು ತೋಟಗಳಂದರೆ ಎಲ್ಲದೂ ಬಂತು. ಅಡಿಕೆ ತೋಟ, ಸಂಬಾರ ಬೆಳೆಗಳು, ಬ್ರಿಟಿಷ್ ಕಾಲದಲ್ಲಿ ಸಂಬಾರ ಬೆಳೆಗಳನ್ನು ಸೇರಿಸಿದ ತೋಟ ಅಂತ ಹೇಳಿ ಕರೆದಿದ್ರು. ವಿಶೇಷವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದು, ತೋಟಗಳಿಗೆ ಈ ಒಂದು ಬೆಟ್ಟಗಳನ್ನು ಪ್ರಿವಿಲೇಜಸ್ ಆಗಿ ಕೊಡಲ್ಪಟ್ಟಿದೆ. ಕಂದಾಯ ಇಲಾಖೆಗೆ ಅದನ್ನು ವಹಿಸಿದ ನಂತರ ಈ ಒಂದು ಬೆಟ್ಟ ಡಿಸ್ಟ್ರಿಕ್ಟ್ ಫಾರೆಸ್ಟ್ನಲ್ಲಿ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತೇಳಿ ಕ್ಲಾಸಿಫೈ ಮಾಡಿ ಅದರೊಳಗೆ ಬೆಟ್ಟಗಳನ್ನು ಕೊಡಲ್ಪಟ್ಟಿದ್ದು. ಆ ಕಾರಣದಿಂದ ಈ ಒಂದು ಬೆಟ್ಟಗಳು ಈ 131 ಎಫ್ದಲ್ಲಿ ಫಸ್ಟು ಡೆಫಿನೇಷನ್ ಕೊಡಲಾಗಿದೆ. ಅದರೊಳಗೆ ಬೆಟ್ಟ ಅಂದರೆ ಏನು ಹೇಳುವಂಥದ್ದನ್ನು ಡೆಫಿನೇಷನ್ ಕೊಡಲಾಗಿದೆ. ಮತ್ತು ಆ್ಯಕ್ಚುಯಲ್ ಪೊಸಿಷನ್ನ ಸಹಿತ ಸ್ಪೈಸ್ ಗಾರ್ಡನರ್ಸಿಗೆ ಕೊಟ್ಟಿದ್ದಾರೆ ಅಂತ ಹೇಳುವುದನ್ನು ನಮೂದು ಮಾಡಿದ್ದಾರೆ. ಮತ್ತು 131 ಎಫ್ ಸಬ್ ಕ್ಲಾಸ್ 1 ಅದರೊಳಗೆ 2 ಅಂತ ಹೇಳಿದ್ದಾರೆ. ಅದರೊಳಗೆ ಈ ಬೆಟ್ಟ ಇದರೊಳಗೆ ಇರ್ತಕ್ಕಂಥ ಏನು ಭಾಗಾಯಿತದಾರರು ಯಾವ ರೀತಿಯ ಸವಲತ್ತುಗಳನ್ನು ಅದನ್ನು ಬಳಸಬೇಕು ಹೇಳುವಂಥದ್ದನ್ನು ಸಹಿತ ಕಲಂ ಸಬ್ ಕ್ಲಾಸ್ 2ರಲ್ಲಿ ಅದನ್ನು ಹೇಳಲಾಗಿದೆ. ಅದನ್ನು ವಿವರಣೆ ನಾನು ಈಗಾಗಲೇ ಅನೇಕರಿಗೆ ಈ ಒಂದು ಬೆಟ್ಟ ಪ್ರಿವಿಲೇಜಸ್ ಜೆರಾಕ್ಸ್ ಕಾಪಿಗಳನ್ನು ತಮಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವಂಥದ್ದನ್ನು ನಿಮಗೆ ಹೇಳಿದ್ದೆ. ಅನೇಕರಿಗೆ ಅದು ಸಿಕ್ಕಿರಬಹುದು. ಇಲ್ಲ ಅಂತಂದರೆ ಕರ್ನಾಟಕ ಫಾರೆಸ್ಟ್ ಮ್ಯಾನ್ಯುವಲ್ದಲ್ಲಿ ಮತ್ತು ಕರ್ನಾಟಕ ಫಾರೆಸ್ಟ್ ರೂಲ್ಸ್ನಲ್ಲಿ ಇದು KJ ರಿಪೋರ್ಟ್ಸ್ನಲ್ಲಿ ಎಲ್ಲದೂ ಸಿಗುತ್ತದೆ. ಆ ಒಂದು ಪುಸ್ತಕದ ಇದನ್ನು ನೋಡಿ ಅದನ್ನು ಕನ್ಫರ್ಮ್ ಮಾಡ್ಬೋದು. ನಾನೀಗ ನಿಮಗೆ ಅದರ ವಿವರಣೆ ಕೊಟ್ಟಿದ್ದೇನೆ ಮತ್ತು ಅದರ ಹಕ್ಕುಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ, ಏನೇನು ಹಕ್ಕುಗಳು ಇದೆ ಅಂತ ಹೇಳುವಂಥದ್ದು. ಇದರೊಳಗೆ ಆ ಒಂದು ಬೆಟ್ಟದಲ್ಲಿ ಏನೇನು ಮಾಡಲಿಕ್ಕೆ ಬರ್ತದೆ ಅಂತ ಹೇಳುವಂಥ ವಿಷಯವನ್ನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ಅವರ ಸ್ವಂತ ಜಾನುವಾರುಗಳನ್ನು ಮೇಯಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಮತ್ತು ಅವರು ಆ ಹುಲ್ಲುಗಳನ್ನು ಸಹಿತ ಅದನ್ನು ಕಟ್ ಮಾಡ್ಬೋದು. ಕಟ್ ಮಾಡಿ ಆ ಹುಲ್ಲು ಬೆಳೆದಂಥ ಹುಲ್ಲುಗಳನ್ನು ಜಾನುವಾರುಗಳಿಗೆ ಅದನ್ನು ಉಪಯೋಗಿಸೋದು, ಇದನ್ನು ಹೇಳಿದ್ದಾರೆ. ಮತ್ತು ಆ ಒಂದು ಬೆಟ್ಟ ಜಮೀನುಗಳಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ಟುವುದಕ್ಕೆ, ಬಿಲ್ಡಿಂಗ್ ಅಂದರೆ ವಿಶೇಷವಾಗಿ ವಾಸ್ತವ್ಯದ ಮನೆ, ಗಾಣದ ಮನೆ ಮತ್ತು ಕೊಟ್ಟಿಗೆಗಳನ್ನು ಮಾಡ್ಬೋದು.
ಮತ್ತು ಏನು ಬೆಳೆಗಳನ್ನು ಬೆಳೆಸ್ತಕ್ಕಂಥದ್ದು, ಅದನ್ನು ಗಾಣದ ಮನೆ ಅಂತ ಹೇಳುವಂಥದ್ದು ಒಂದು, ಮತ್ತೊಂದು ಕಣ ಅಂತ ಹೇಳ್ತಾ ಇದ್ರು. ಅಂಥದ್ದನ್ನು ಸಹಿತ ಮಾಡೋದಕ್ಕೆ ಅವಕಾಶ ಇದೆ. ಇದನ್ನು ವಿವರಣೆಯನ್ನು ಕೊಡಲಾಗಿದೆ. ಅದರೊಳಗೆ ಸಬ್ ಕ್ಲಾಸ್ 2ರಲ್ಲಿ 1, 2, 3 ಇತ್ಯಾದಿಗಳನ್ನು ವಿವರಣೆ ಕೊಡಲಾಗಿದೆ. ಅದನ್ನು ಸಹಿತ ತಾವು ನೋಡ್ಕೊಳ್ಬೋದು. ಇದು ನಾನು ವಿಶೇಷವಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ನಮಗಿರತಕ್ಕಂಥ ಹಕ್ಕುಗಳು ಎಷ್ಟು ಹೇಳುವಂಥದ್ದನ್ನು ತಾವೆಲ್ಲರೂ ನೋಡ್ಕೊಳ್ಬೋದು. ಮುಂದೆ ಇದರೊಳಗೆ ಆ ಒಂದು ಬೆಟ್ಟ ಜಮೀನುಗಳಲ್ಲಿ ಕಾಳು ಮೆಣಸುಗಳನ್ನು ಸಹಿತ ಬೆಳೆಯೋದಕ್ಕೆ ಅವಕಾಶ ಇದೆ. ಮತ್ತು ತಮ್ಮ ಸ್ವಂತ ಉಪಯೋಗಕ್ಕಾಗಿ ಮರಗಿಡಗಳನ್ನು ಸ್ವಂತ ಉಪಯೋಗಕ್ಕಾಗಿ ಅದನ್ನು ಉಪಯೋಗಿಸುವುದಕ್ಕೂ ಸಹಿತ ಹಕ್ಕಿದೆ. ಆದರೆ ಪೂರ್ವಾನುಮತಿಯನ್ನು ಪಡೆದುಕೊಳ್ಳಬೇಕು. DFOರನ್ನು ಪೂರ್ವಾನುಮತಿಯನ್ನು ಪಡೆಯಬೇಕು. ವಲಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಅದನ್ನು ಕೊಡಬೇಕು. ಮತ್ತು ಆ ಒಂದು ಸರ್ಕಾರ ಫಿಕ್ಸ್ ಏನು ಮಾಡಿರ್ತದೆ, ಈಗಿನ ಮಾರ್ಕೆಟ್ ರೇಟ್ ಏನಿರ್ತದೆ ಅಂಥ ರೇಟ್ಗಳನ್ನು ಸರ್ಕಾರಕ್ಕೆ ತುಂಬುವಂಥದ್ದು ಸಹಿತ ಈ ಕಾಯ್ದೆಯಲ್ಲಿ ಇರ್ತದೆ. ಮತ್ತು ಮುಂದೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗಿದ್ದೇನೆ. ಪೂರ್ತಿ 131F ಅದರ ಪೂರ್ತಿ ಕಲಮನ್ನು ಹೇಳಲಿಕ್ಕೆ ಹೋದರೆ ಇರ್ತಕ್ಕಂಥ ಸಮಯದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಇದನ್ನು ಏನು ಬೆಟ್ಟಗಳನ್ನು ಕೊಡಲ್ಪಟ್ಟಿದೆಯೋ ಕಾಯ್ದೆಗೆ ಅನುಗುಣವಾಗಿ, ಅದನ್ನು ಕಾಯ್ದೆಗೆ ಅನುಗುಣವಾಗಿ ನಾವು ಉಪಯೋಗಿಸಬೇಕು. ಬೇರೊಬ್ಬರು ಆ ಒಂದು ಬೆಟ್ಟಗಳಲ್ಲಿ ಅತಿಕ್ರಮಣ ಮಾಡಿ ಆ ಬೆಟ್ಟದ ಗಿಡಗಳನ್ನು ಕಡಿಯುವುದಕ್ಕೆ ಇತ್ಯಾದಿಗಳಿಗೆ ಅವಕಾಶಗಳಿಲ್ಲ. ಅದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಈ ಒಂದು ಕಾನೂನಿನಲ್ಲಿ ಹೇಳಲ್ಪಟ್ಟಿದೆ. ಮತ್ತು ಮುಂದೆ ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ, ಈ ಒಂದು ಬೆಟ್ಟ ಇದರೊಳಗೆ ಇರ್ತಕ್ಕಂಥ ಅನೇಕ ಗಿಡ ಮರಗಳನ್ನು ಸಹಿತ ನಮ್ಮ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸಹಿತ ಈ ಒಂದು ಕಾಯ್ದೆಯಲ್ಲಿ ಹೇಳಲ್ಪಟ್ಟಿದೆ. ಅದರೊಳಗೆ ವಿಶೇಷವಾಗಿ ಸಾಗುವಾನಿ, ಬೀಟೆ, ಗಂಧದ ಗಿಡಗಳನ್ನು ಮತ್ತು ಹಾಲುಮಟ್ಟಿ ಮರ ಅಂತ ಹೇಳ್ತಾರೆ. ಅಂದರೆ ಅದರೊಳಗೆ ಇಂಗ್ಲೀಷ್ನಲ್ಲಿ ಬೇರೆ ಒಂದು ಶಬ್ದವನ್ನು ಉಪಯೋಗಿಸಿದ್ದಾರೆ. ಆ ಒಂದು ಗಿಡ ಮರಗಳನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡಬೇಕು. ಮತ್ತು ಅದನ್ನು ಒಂದಾನ ವೇಳೆ ಅಂತಹ ಗಿಡ ಮರಗಳು ಇಲ್ಲದೇ ಇದ್ದರೆ ಅಲ್ಲಿ 100 ಮರಗಳು, ಅಂದರೆ ಹೆಕ್ಟೇರಿಗೆ 100 ಮರಗಳನ್ನು ಅದನ್ನು ಕಂಪಲ್ಸರಿ, ಅಂದರೆ ಅದನ್ನು ನೆಟ್ಟು ಬೆಳೆಸಬೇಕು ಅಂತ ಹೇಳುವಂಥ ವಿಷಯವನ್ನು ಸಹಿತ ಇಲ್ಲಿ ಹೇಳಲ್ಪಟ್ಟಿದೆ. ಎದೆಯವರೆಗೆ ಅದರ ವ್ಯಾಸ ಇಂತಿಷ್ಟು ಇದೇ ಇರಬೇಕು ಆ ಗಿಡ ಮರಗಳದ್ದು ಹೇಳುವಂಥದ್ದನ್ನು ಈ ಕಾಯ್ದೆಯಲ್ಲಿ ಹೇಳಲ್ಪಟ್ಟಿದೆ. ಎಲ್ಲರೂ ಸಹಿತ ಈ ಒಂದು ಬೆಟ್ಟ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಮನಮನಿ ನಾವು ಯಾವುದೇ ರೀತಿಯಲ್ಲಿ ಉಪಯೋಗಿಸೋದಕ್ಕೆ ಅವಕಾಶಗಳಿಲ್ಲ. ಅದಕ್ಕೆ ಕಂಡೀಷನ್ಸ್ಗಳು ಇದೆ. ನಮ್ಮದಾದಂಥ ಜವಾಬ್ದಾರಿಗಳನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಸರ್ಕಾರ ಯಾವುದೇ ಒಂದು ಸವಲತ್ತುಗಳನ್ನು ಕೊಡಬೇಕಾದ್ರೆ ಅದಕ್ಕೆ ಸಹಜವಾಗಿ ಕೆಲವೊಂದು ಕಂಡೀಷನ್ಸು, ಷರತ್ತುಗಳನ್ನು ವಿಧಿಸ್ತಕ್ಕಂಥದ್ದು ಸಹಜ ಇರ್ತದೆ. ಆ ಪ್ರಕಾರ ಅಲ್ಲಿ ಈ ಕಾಯ್ದೆಯಲ್ಲೂ ಸಹಿತ ಅದನ್ನು ಷರತ್ತುಗಳನ್ನು ಹಾಕಿದ್ದಾರೆ. ಮುಂದೆ ಈ ಒಂದು ಬೆಟ್ಟ ಜಮೀನುಗಳನ್ನು ಉಪಯೋಗಿಸುವಂಥ ವಿಧಿವಿಧಾನಗಳು, ಅದರ ಉಪಯೋಗ ಏನು ಅಂತ ಹೇಳುವಂಥದ್ದನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಒಂದು ಸರ್ತಿ ಬೆಟ್ಟ ಜಮೀನುಗಳನ್ನು ನಮಗೆ ಕೊಟ್ಟ ನಂತರ ಅದರ ಈಗಾಗಲೇ ಕೊಟ್ಟಿದ್ದಾರೆ, ಪುನಃ ಕೊಡುವುದಕ್ಕೆ ಈ ಕಾಯ್ದೆಯಲ್ಲಿ ಯಾವುದೇ ರೀತಿಯಲ್ಲಿ ಹೇಳಲಾಗಿಲ್ಲ. ಅದನ್ನು ಕೊಡುವಂಥ ಒಂದು ಸರ್ಕಾರದ ನೋಟಿಫಿಕೇಷನ್ನು ಸಹಿತ ಇಲ್ಲ. ಆದರೆ ಇಲ್ಲಿ ಈಗಾಗಲೇ ನಾನು ಹೇಳಿದಂತೆ ಅರಣ್ಯ ಕಾನೂನು 1963 ಕಲಂ 32 ಮತ್ತು 33ರ ಅಡಿಯಲ್ಲಿ ಸರ್ಕಾರ ಕೊಡಬಹುದು, ಅದನ್ನು ಕಂಟಿನ್ಯೂ ಮಾಡಬಹುದು ಹೇಳುವಂಥದ್ದಿದೆ. ಆದರೆ ಒಂದು ಏನು ಬ್ರಿಟಿಷ್ ಸರ್ಕಾರ ಕೊಟ್ಟಿತ್ತೋ ಅದೇ ನಮಗೆ ಬೆಟ್ಟ ಜಮೀನುಗಳು ಸಾಗುವಳಿ ಮಾಡ್ತಾ ಬಂದಿದ್ದಾರೆ ಹೊರತು ಮತ್ತೆ ಪುನಃ ಕೊಟ್ಟಂಥ ದಾಖಲೆಗಳು ಇಲ್ಲ. ಹಾಗೆಂತೇಳಿ ಈ ಒಂದು ಕಾನೂನಿನಲ್ಲಿ ಕೊಡಬಾರದು ಅಂತಿಲ್ಲ, ಅದನ್ನು ಕೊಡಬಹುದು ಅಂತಲೇ ಇದೆ. ಕಲಂ 32 ಮತ್ತು 33ರಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಇದೇ ಬೆಟ್ಟ ರೂಲ್ಸ್ಗಳಲ್ಲಿ ಹೇಳಿರುವಂತೆ ಬೆಟ್ಟ ಜಮೀನನ್ನು ಸಾಗುವಳಿ ಮಾಡುವಂಥದ್ದು ಹೇಗೆ ಅಂತ ಹೇಳಿದ್ರೆ, 2 ಹೆಕ್ಟೇರು
5 ಎಕರೆವರೆಗೂ ಸಹಿತ ಈ ಒಂದು ತೋಟಗಳನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಅವಕಾಶಗಳುಂಟು. ಹಾಗಂತ ಯಾವುದೇ ಗಿಡಗಳನ್ನು ಕಡಿಯುವುದಕ್ಕೆ, ಅದನ್ನು ನಾಶ ಮಾಡೋದಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶ ಕೊಟ್ಟಿಲ್ಲ. ಆ ಗಿಡ ಮರಗಳ ಮಧ್ಯದಲ್ಲಿಯೇ ಆ ಒಂದು ಸಾಗುವಳಿಯನ್ನು ಮಾಡ್ಬೋದು ಅಂತ ಕೇಳಿದ್ರೆ ಯಾವ್ಯಾವುದು ಸಾಂಬಾರು ಬೆಳೆಗಳು, ಕಾಳುಮೆಣಸನ್ನು ಬೆಳಿಬೋದು, ಅಡಿಕೆ ಮರಗಳನ್ನು ನೆಡಬಹುದು. ಇನ್ನಿತರೆ ಏನು ಸಾಂಬಾರು ಬೆಳೆಗಳಿಗೆ ಸಂಬಂಧಪಟ್ಟಂಥ ಗಿಡ ಮರಗಳನ್ನು ನೆಟ್ಟು ಅದನ್ನು ಬೆಳೆಸಿ ಅದನ್ನು ರೈತರು ಉಪಯೋಗಿಸೋದಕ್ಕೆ ಅವಕಾಶ ಉಂಟು. ಈ ಒಂದು ಕಾಯ್ದೆಯಲ್ಲಿ ಏನು ಹೇಳಲ್ಪಟ್ಟಿದೆ ಅಂತ ಕೇಳಿದ್ರೆ, ಆ ಒಂದು ಬೆಳೆಗಳಿಂದ ಬರ್ತಕ್ಕಂಥ ಉತ್ಪನ್ನಗಳಲ್ಲಿ 75% ಆ ಬೆಳೆದಂಥ ರೈತನಿಗೆ, 25% ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ ಇದನ್ನು ಫಿಕ್ಸ್ ಮಾಡಿದ್ದಾರೆ. ಮತ್ತು ಅನೇಕ ಇದರೊಳಗೆ ಕಲಮಿದೆ, ಸಮಯ ಕಡಿಮೆ ಇದೆ. ಮತ್ತೊಂದು ಉತ್ತಮವಾದಂಥ ಸಲಹೆ ಅಥವಾ ಕಾನೂನಿನಲ್ಲಿ ಇರ್ತಕ್ಕಂಥ ವಿಚಾರವನ್ನು ನಿಮ್ಗೆ ಹೇಳೋದಿದ್ರೆ, ಬೆಟ್ಟ ಜಮೀನುಗಳನ್ನು ಅದನ್ನು ವಿಭಾಗ ಮಾಡಿಕೊಳ್ತಕ್ಕಂಥದ್ದು. ಅನೇಕರಲ್ಲಿ ಸಮಸ್ಯೆ ಇದೆ. ಏನು ಅಂತ ಕೇಳಿದ್ರೆ, ಬೆಟ್ಟ ಜಮೀನುಗಳನ್ನು ತಮ್ಮ ಏನು ಅಡಿಕೆ ತೋಟಗಳನ್ನು ಪಾಲು ವಿಭಾಗ ಮಾಡಿಕೊಂಡಂಥ ಒಂದು ದಸ್ತು ಇತ್ಯಾದಿಗಳಲ್ಲಿ ನಮೂದು ಮಾಡಿಕೊಳ್ತಾರೆ. ಬೆಟ್ಟ ಜಮೀನನ್ನು ನಾವು ಸಾಗುವಳಿ ಮಾಡಿಕೊಳ್ಳೋದು ಅವರು ಬಾಧ್ಯಸ್ಥರು ಇರ್ತಾರೆ ಅಂತ ಹೇಳಿದ್ರೆ, ಅದು ಹಾಗಲ್ಲ. ಅದು ಏನು ಮಾಡಬೇಕು ಅಂತ ಕೇಳಿದ್ರೆ, ಬೆಟ್ಟ ಜಮೀನುಗಳನ್ನು ಇಂಥ ದಿಕ್ಕಿನಲ್ಲಿ ಇಂಥವ್ರು ಪಡ್ಕೊಂಡಿದ್ದಾರೆ ಹೇಳುವಂಥದ್ದು ಆ ಒಂದು ದಸ್ತಿನಲ್ಲಿ ಅಥವಾ ಪಾಲು ವಿಭಾಗ ಪಟ್ಟಿಯಲ್ಲಿ ಅದನ್ನು ಸ್ಪಷ್ಟವಾಗಿ ಅದನ್ನು ನಮೂದಿಸಬೇಕು. ನಂತರ ವಿಭಾಗಾಧಿಕಾರಿ ಅಂದರೆ AC ಈ ಒಂದು ಬೆಟ್ಟ ಜಮೀನುಗಳನ್ನು ಪಾಲು ವಿಭಾಗ ಮಾಡೋದಕ್ಕೆ ಅವರಿಗೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಬೆಟ್ಟ ವಿಭಾಗಾಧಿಕಾರಿಗೆ ಅಂತಲೇ ನೇಮಿಸಬೇಕು ಅಂತೇಳಿ ಸಹಿತ ಇದರೊಳಗೆ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅನೇಕ ವ್ಯಾಜ್ಯಗಳು, ತಕರಾರಿಗಳು ನಡೆದಂಥ ಒಂದು ಕಾರಣಗಳಿಂದ ಇಂತಹ ಒಂದು ಪ್ರೊವಿಷನ್ಗಳನ್ನು ಈ ಒಂದು 131F ಹೇಳಲ್ಪಟ್ಟಿದೆ. ಅದನ್ನು ನಾವು ಪಾಲಿಸಲೇಬೇಕಾದಂಥದ್ದು ಬೆಟ್ಟ ಜಮೀನನ್ನು ಡಿವಿಷನ್ ಮಾಡತಕ್ಕಂಥದ್ದು ಸಹಿತ ಇದರೊಳಗಿದೆ. ಈ ಒಂದು ಎಲ್ಲ ಕಲಂಗಳು ತಾವು ಅದನ್ನು ಸಂಪೂರ್ಣವಾಗಿ ಅವಶ್ಯಕತೆ ಬಿದ್ದರೆ ಓದ್ಬೋದು, ಆ ಪುಸ್ತಕಗಳನ್ನು ಇದು ಮಾಡ್ಬೋದು. ಎಲ್ಲ ವಿಷಯಗಳನ್ನು ಪೂರ್ತಿ ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಈಗಾಗಲೇ ಹೇಳಿದಂತೆ ಬೆಟ್ಟ ಭೂಮಿಗಳಲ್ಲಿ ತೋಟಗಳನ್ನು ಮಾಡೋದಕ್ಕೆ ಅವಕಾಶಗಳು ಉಂಟು ಅಂತ ಹೇಳಿದ್ದೆ. ಆದರೆ ಅವಕಾಶಗಳನ್ನು ಪರವಾನಗಿ ಪಡ್ಕೊಳ್ಬೇಕು, ಪರ್ಮಿಷನ್ ತಗೊಳ್ಬೇಕು, ಜಿಲ್ಲಾಧಿಕಾರಿಗಳಿಂದ ಪರವಾನಗಿಯನ್ನು ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಮನೆ ಕಟ್ಟೋದಕ್ಕೆ ಇತ್ಯಾದಿ ಗಾಣದ ಇದು ಮತ್ತು ಕಣ ಮಾಡೋದಕ್ಕೆ ಇತ್ಯಾದಿಗಳಿಗೂ ಅವಕಾಶ ಉಂಟು ಕಾಯ್ದೆಯಲ್ಲಿ ಅಂತ ಹೇಳಿದ್ದೆ. ಈ ಕಾಯ್ದೆಯಲ್ಲಿ ಹೇಳಿದ್ದು ಜಿಲ್ಲಾಧಿಕಾರಿಗಳ ಪರ್ಮಿಷನನ್ನು ನಾವು ಪಡ್ಕೊಳ್ಳಿಕ್ಕೆ ಬೇಕು. ಜಿಲ್ಲಾಧಿಕಾರಿಗಳು ಅವರಿಗೆ ಇದನ್ನು ಕೊಡಬೇಕು ಅಂತ ಅನಿಸಿದರೆ ಅದನ್ನು ಕೊಡಬಹುದು ಅಥವಾ ಬಿಡಬಹುದು. ಅದನ್ನು ಮತ್ತೊಂದು ವಿಷಯ, ಮುಖ್ಯವಾದಂಥ ವಿಷಯ ಏನು ಅಂತ ಕೇಳಿದ್ರೆ, ಬೆಟ್ಟ ಭೂಮಿಗಳನ್ನು ಇದೇ ಕಾಯ್ದೆಯಲ್ಲಿ ಇರ್ತಕ್ಕಂಥದ್ದು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಕಾಯ್ದೆಯಲ್ಲಿ ಇರ್ತಕ್ಕಂಥದ್ದು ನಾವೇನಾದರೂ ಕಾಯ್ದೆಯನ್ನು ಉಲ್ಲಂಘಿಸಿದರೆ, ಕಾನೂನು ಬಾಹಿರವಾಗಿ ಯಾವುದಾದ್ರೂ ಚಟುವಟಿಕೆಗಳನ್ನು ಮಾಡಿದರೆ, ಬೇರೆಯವರಿಗೆ ಅವಕಾಶ ಮಾಡಿದರೆ ಆ ಬೆಟ್ಟ ಭೂಮಿಯನ್ನು ರದ್ದು ಮಾಡತಕ್ಕಂಥ ಅಧಿಕಾರ DC ಅವರಿಗಿದೆ, ಜಿಲ್ಲಾಧಿಕಾರಿಗಳಿಗಿದೆ. ಈ ಒಂದು ಕಾಯ್ದೆಯ ಚೌಕಟ್ಟಿನಲ್ಲಿ ನಾವು ಬೆಟ್ಟ ಭೂಮಿಗಳನ್ನು ಉಪಯೋಗ ಮಾಡಿಕೊಳ್ಬೋದು. ನಾನು ಈಗಾಗಲೇ ಹೇಳಿದಂತೆ ಮನೆ ಈಗಾಗಲೇ ಕಟ್ಟಿದ್ದಿದ್ರೆ ಅದನ್ನು ಸಹಿತ ರೆಗ್ಯುಲರೈಸ್ ಅಂದರೆ ಖಾಯಂಗೊಳಿಸ್ತಕ್ಕಂಥ, ಸಕ್ರಮಗೊಳಿಸ್ತಕ್ಕಂಥ ಅಧಿಕಾರ ಜಿಲ್ಲಾಧಿಕಾರಿಗಳಿಗಿದೆ. ಅದಕ್ಕೆ ಈ ಒಂದು ಕಾಯ್ದೆಯಲ್ಲಿ ಪದ್ಧತಿಗಳನ್ನು, ರೂಢಿಗಳನ್ನು ಹೇಳಲ್ಪಟ್ಟಿದೆ. ಅದೇ ಪ್ರಕಾರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿ ಜಿಲ್ಲಾಧಿಕಾರಿಗಳು ಅದನ್ನು ಕ್ರಮ ತೆಗೆದುಕೊಂಡು ಅದಕ್ಕೆ ಆದೇಶವನ್ನು ಮಾಡ್ತಾರೆ. ಈ ಒಂದು ಕಾಯ್ದೆಯನ್ನು ಎಲ್ಲರೂ ತಿಳ್ಕೊಳ್ಬೇಕು ಹೇಳುವಂಥ ವಿಷಯವನ್ನು ಹೇಳ್ತಾ ನಮಸ್ಕಾರ.